ಬೆಂಗಳೂರಲ್ಲಿ ಸಮೀಕ್ಷೆಗೆ ಚಾಲನೆಯನ್ನ ನೀಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ತಮ್ಮ ನಿವಾಸದಿಂದಾನೇ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ ಡಿಕೆ ಶಿವಕುಮಾರ್ ಚಾಲನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಪತ್ನಿ ಉಷಾ ಜೊತೆ ಕೂತು ಡಿಕೆ ಶಿವಕುಮಾರ್ ಮಾಹಿತಿಯನ್ನ ಕೊಟ್ಟರು. ಗಣತಿದಾರರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಈ ವೇಳೆ ಟೂ ಮಚ್ ಕ್ವೆಶ್ಚನ್ಸ್ ಅಂತ ಹೇಳಿ ಖುದ್ದು ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರಂತೆ. ಅಲ್ಲಿಗೆ ರಾಜ್ಯ ಜನರ ಕಥೆ ಏನು ಅಂತ ಹೇಳಿ ಅವರು ಯೋಚನೆ ಮಾಡಬೇಕು. ಗಣತಿದಾರರು ಹಲವು ಪ್ರಶ್ನೆಗಳನ್ನ ಕೇಳಿದ್ದಕ್ಕೆ ಡಿಕೆ ಶಿವಕುಮಾರ್ ಅಸಮಾಧಾನಗೊಂಡಿದ್ದಾರಂತೆ. ಒಂದೆರಡು ಪ್ರಶ್ನೆನಾ 60 ಪ್ರಶ್ನೆಗಳಿದಾವ ಸ್ವಾಮಿ, ನೀವು ಡಿಸಿಎಂ ಆಗಿದ್ರೇನು ಜನ ಉತ್ತರ ಕೊಡ್ತಾ ಇಲ್ವಾ? ಅಲ್ಲಿ 60 ಪ್ರಶ್ನೆಗಳಿಗೆ ಆ ರೀತಿ ಉತ್ತರ ನೀವು ಕೂಡ ಕೊಡಬೇಕಾಗತ್ತೆ. ಸದ್ಯ ನಿಧಾನಗತಿ ಸಮೀಕ್ಷೆಗೂ ಕೂಡ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ವೇಳೆ ಸಮೀಕ್ಷೆದಾರರ ಕೆಲ ಪ್ರಶ್ನೆಗಳಿಗೆ ಡಿಕೆ ಶಿವಕುಮಾರ್ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಕಮ್ಯುನಿಟೀಸ್ನಲ್ಲಿ ಬೇಗ ಮದುವೆ ಆಗಿದೆ, ದಟ್ ಇಸ್ ಒನ್ ಆಫ್ ದಿ ಇಂಡಿಕೇಟರ್ಸ್ ಆಫ್ ಸಮೀಕ್ಷಾ ದಿನದಲ್ಲೂ ವಿದ್ಯಾಭ್ಯಾಸದ ವಿವರಗಳು ಸರ್ಕಾರದಲ್ಲಿ ಪಡೆದಂತ ಉದ್ಯೋಗ ಸೌಲಭ್ಯಗಳು ಗ್ರೂಪ್ ಎ, ಗ್ರೂಪ್ ಬಿ, ಪಡೆದ ಶೈಕ್ಷಣಿಕ ಸೌಲಭ್ಯಗಳು ಪಶುಸಂಗೋಪನೆ, ಇಂಜಿನಿಯರಿಂಗ್ ಯಾವುದು ಇಲ್ಲ ಸರ್. ವಸತಿ ಶಾಲೆ ಸೌಲಭ್ಯಗಳು ಏನು ಪಡ್ಕೊಂಡಿದ್ರ ಸರ್? ವಿದ್ಯಾಭ್ಯಾಸ ಮೀಸಲಾತಿಯಿಂದ ಯಾವ್ದಾದ್ರು ಸೌಲಭ್ಯಗಳನ್ನು ಪಡ್ಕೊಂಡಿಲ್ಲ. ನೀವು ಭಾರತ ಸಂವಿಧಾನ ಅನುಚ್ಛೇದ 371 ಅಡಿಯಲ್ಲಿ ಬರ್ತೀರಾ? ನೀವು ಹಾಲಿ ಕೆಲಸ ಮಾಡುತ್ತಿದ್ದೀರಾ ಸರ್? ವರ್ಕಿಂಗ್ ಇದ್ದೀರಾ ತಾವು? ಈ ಪ್ರಶ್ನೆ ಯಾಕೆ ಅಂದ್ರೆ ಸರ್, ಸ್ವಲ್ಪ ಕಮ್ಯುನಿಟೀಸ್ನಲ್ಲಿ ಬೇಗ ಮದುವೆ ಆಗಿದೆ, ದಟ್ ಇಸ್ ಒನ್ ಆಫ್ ದಿ ಇಂಡಿಕೇಟರ್ಸ್ ಆಫ್ ಸಮೀಕ್ಷಾ ದಿನದಲ್ಲೂ ವಿದ್ಯಾಭ್ಯಾಸದ ವಿವರಗಳು ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ಚಾಲನೆ ಸಿಕ್ಕಿದೆ ಬೆಂಗಳೂರಿನಲ್ಲಿ ಆರಂಭವಾಗಿರುವಂತಹ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆಗೆ. ಬೆಂಗಳೂರಿನಲ್ಲಿ ಇಡೀ ರಾಜ್ಯಾದ್ಯಂತ ಸೆಪ್ಟೆಂಬರ್ 22ನೇ ತಾರೀಕು ಆರಂಭ ಆದರೂ ಕೂಡ ಬೆಂಗಳೂರಿನಲ್ಲಿ ಸೂಕ್ತ ಸಿಬ್ಬಂದಿಯ ವ್ಯವಸ್ಥೆ ಇಲ್ಲದೇ ಇದ್ದಂತಹ ಕಾರಣಕ್ಕಾಗಿ ದಸರಾ ಮುಗಿಲಿ ಆನಂತರ ಗಣತಿ ಆರಂಭ ಮಾಡೋಣ ಅನ್ನುವಂತಹ ನಿರ್ಧಾರವನ್ನು ಮಾಡಲಾಗಿತ್ತು. ಹಾಗಾಗಿ ಇವತ್ತಿನಿಂದ ಆರಂಭ ಆಗಿದೆ. ಮುಂದಿನ 2 ವಾರಗಳ ಕಾಲ ಬೆಂಗಳೂರು ವ್ಯಾಪ್ತಿಯಲ್ಲಿ ಸಮೀಕ್ಷೆ ನಡೆಯುತ್ತೆ. ಡಿಕೆ ಶಿವಕುಮಾರ್ ಅವರ ನಿವಾಸದಿಂದಲೇ ಅಧಿಕಾರಿಗಳು ಸಮೀಕ್ಷೆಯನ್ನ ಆರಂಭ ಮಾಡಿದ್ರು. ಬಟ್ ವಿಪರ್ಯಾಸ ಏನು ಅಂತಂದ್ರೆ 60 ಪ್ರಶ್ನೆಗಳನ್ನ ಅಧಿಕಾರಿಗಳು ಕೇಳ್ತಾ ಇದ್ದ ಹಾಗೆ ಪೇಷನ್ಸೇ ಕಳ್ಕೊಂಡ್ಬಿಟ್ರು ಡಿಕೆ ಶಿವಕುಮಾರ್. ಒಂದು ಹಂತದಲ್ಲಿ ಹೇಳ್ತಾರೆ ಟೂ ಮೆನಿ ಕ್ವೆಶ್ಚನ್ಸ್ ಅಂತ ಹೇಳಿ, ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳ್ತಾ ಇದೀರಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರಂತೆ. ನನಗೆ ಅರ್ಧ ಗಂಟೆ ಸಮಯ ಬೇಕು ಅಂತ ಹೇಳಿದ್ರೆ ನೀವು ಈ ಸಮೀಕ್ಷೆಯನ್ನ ಇಷ್ಟು ಕ್ವೆಶ್ಚನ್ ಕೇಳೋಕೆ ಇಲ್ಲೇ ಇಷ್ಟು ಸಮಯ ತೆಗೆದುಕೊಳ್ತಾ ಇದ್ದೀರಿ, ಇನ್ನು ಹೊರಗಡೆ ಹೋದವ್ರು ಇನ್ನೆಷ್ಟು ಸಮಯ ನೀವು ತಗೊಳ್ಬಹುದು ಅಂತ ಹೇಳಿ ಪ್ರಶ್ನೆ ಮಾಡಿದ್ರಂತೆ ಡಿಸಿಎಂ ಡಿಕೆ ಶಿವಕುಮಾರ್. ಇಲ್ಲಿ ಕ್ವೆಶ್ಚನ್ ಮಾಡಬೇಕಾಗಿರೋದು ಡಿಕೆ ಶಿವಕುಮಾರ್ ಅವ್ರಿಗೆ ಅನ್ನಿಸ್ತಾ ಇದೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಅವರಿಗೆ ಅನ್ನಿಸ್ತಾ ಇದೆ ಸಿಕ್ಕಾಪಟ್ಟೆ ಪ್ರಶ್ನೆ ಇದೆ ಅಂತ ಹೇಳಿ. ಅಲ್ಲಿಗೆ ಜನಸಾಮಾನ್ಯರ ಕತೆ ಏನು ಅಂತ ಹೇಳಿ ಯೋಚನೆ ಮಾಡಬೇಕು. 60 ಪ್ರಶ್ನೆಗಳಿಗೆ ಜನ ಉತ್ತರ ಕೊಡಬೇಕು. ಅರ್ಧ ಗಂಟೆಗಿಂತ ಹೆಚ್ಚಿನ ಸಮಯ ಅದು ತೆಗೆದುಕೊಳ್ತಾ ಇದೆ. ಅಲ್ಲಿಗೆ ಸಮೀಕ್ಷೆ ಕ್ವಿಕ್ ಆಗಿ ಮುಗಿಯುತ್ತಾ? ಅಂದುಕೊಂಡಂತಹ ಸಮಯಕ್ಕೆ ಸಮೀಕ್ಷೆ ಮುಗಿಸೋದಕ್ಕೆ ಸಾಧ್ಯನಾ? ಅಷ್ಟು ಪ್ರಶ್ನೆಗಳಿಗೆ ಉತ್ತರಿಸುವಷ್ಟು ಪೇಷನ್ಸ್ ಜನಸಾಮಾನ್ಯರಿಗಿರುತ್ತಾ? ಡಿಸಿಎಂಗೆ ಇಲ್ಲ ಆ ಪೇಷನ್ಸ್. ಇನ್ನು ಜನಸಾಮಾನ್ಯರಿಗೆ ಎಲ್ಲಿಂದ ಬರುತ್ತೆ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, 22ನೇ ತಾರೀಕಿನಿಂದ ರಾಜ್ಯಾದ್ಯಂತ ಸಮೀಕ್ಷೆ ಆರಂಭ ಆಗಿತ್ತು, ಆದ್ರೆ ಬೆಂಗಳೂರಿನಲ್ಲಿ ಆಗಿರ್ಲಿಲ್ಲ. ಇವತ್ತು ಡಿಸಿಎಂ ಮನೆಯಿಂದಾನೇ ಚಾಲನೆ ಸಿಕ್ಕಿದೆ. ಬಟ್ ವಿಪರ್ಯಾಸ ಅನ್ನಿಸ್ತಾ ಇರೋದು 60 ಪ್ರಶ್ನೆ, ಅಷ್ಟು ನಿಧಾನಗತಿಯ ಸಮೀಕ್ಷೆ, ಅದಕ್ಕೆ ಡಿಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ರಿಯಾಕ್ಷನ್ಸ್. ಶಿವಪ್ರಸಾದ್,
ಖಂಡಿತವಾಗಿಯೂ ವಿದ್ಯಾಶ್ರೀ, ಕೆಲವೊಂದು ಅನಾವಶ್ಯಕ ಪ್ರಶ್ನೆಗಳನ್ನ ಬೆಂಗಳೂರಿನ ನಾಗರಿಕರಿಗೆ ಕೇಳೋದ್ರ ಮುಖಾಂತರ ಇರುಸುಮುರುಸನ್ನ ಉಂಟು ಮಾಡ್ತಾ ಇದ್ದೀರಿ. ಈ ರೀತಿಯ ಕ್ವಶನ್ ಗಳನ್ನ ಕೇಳಬೇಡಿ ಅಂತಕ್ಕಂಥ ಸೂಚನೆಯನ್ನ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತಮ್ಮನ್ನ ಸಮೀಕ್ಷೆ ಮಾಡ್ಲಿಕ್ಕೆ ಬಂದಂತ ಅಧಿಕಾರಿಗಳಿಗೆ ಖುದ್ದು ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಬೆಂಗಳೂರಿನ ನಾಗರಿಕರಿಗೂ ಕೂಡ ಅವರ ಸಹಕಾರವನ್ನ ಬಯಸೋದ್ರ ಜೊತೆಗೆ ಕೆಲವೊಂದಿಷ್ಟು ಪ್ರಶ್ನೆಗಳಿಗೆ ಅವಶ್ಯಕತೆ ಇಲ್ಲ, ತಾವು ಉತ್ತರ ಕೊಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿ ಅಂತಕ್ಕಂಥ ಸೂಚನೆಯನ್ನು ಕೂಡ ತಾವು ಸಮೀಕ್ಷಾಧಿಕಾರಿಗಳಿಗೆ ಕೆಲವೊಂದು ಮಾಹಿತಿಯನ್ನ ನೀಡಿದ ನಂತರ ಅವರು ಕೂಡ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದಂತ ಸಂದರ್ಭದಲ್ಲಿ ಕೂಡ ಸ್ಪಷ್ಟಪಡಿಸಿದ್ದಾರೆ. ಅನಾವಶ್ಯಕ ಪ್ರಶ್ನೆಗಳ ಕಿರಿಕಿರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಹೈಕೋರ್ಟ್ ಕೂಡ ನಿರ್ದೇಶನವನ್ನ ನೀಡಿದೆ. ಅದರಂತೆ ಜನರು ಕೂಡ ತಮಗೆ ಇಷ್ಟ ಬಂದಂತ ಪ್ರಶ್ನೆಗಳಿಗಷ್ಟೇ ಉತ್ತರವನ್ನ ಕೊಡಬಹುದು. ಸಮೀಕ್ಷಾಧಿಕಾರಿಗಳು ಕೇಳಿದಂತ ಕೆಲವೊಂದು ಕಿರಿಕಿರಿ ಉಂಟಾಗ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋಗ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಕೇಳಿದ್ದಾರೆ. ಇನ್ನು ತಮ್ಗೆ ಕೃಷಿಯಿಂದ ಆದಾಯದ ಮೂಲ ಇರ್ಬೋದು, ಮತ್ತೆ ಕೃಷಿ ಜಮೀನು, ತೆರಿ ಜಮೀನು, ಈ ವಿಚಾರಗಳಿಗೆ ಸಂಬಂಧಪಟ್ಟಂತನೂ ಕೂಡ ಅಂದ್ರೆ ಇವರು ಸಮೀಕ್ಷಾಧಿಕಾರಿಗಳು ಕೇಳಿದಂತ ಪ್ರಶ್ನೆಗಳಿಗೆ ಆರಂಭದಿಂದಲೂ ಕೂಡ ಶಾಂತವಾಗಿ ಪ್ರಶ್ನೆಗೆ ಉತ್ತರವನ್ನ ಕೊಟ್ರು. ಆ ನಂತರ ಕೆಲವೊಂದಿಷ್ಟು ಪ್ರಶ್ನೆಗಳು ಇರಿಟೇಟ್ ಆದ ಕಾರಣಕ್ಕಾಗಿ ಇದು ಪ್ರಮುಖವಾಗಿ ಜನಸಂಖ್ಯೆ ಅಂದ್ರೆ ಜಾತಿ ವಿಚಾರ ಕುರಿತಂತೆ ಈಗ ಗಲಾಟೆ ಆಗ್ತಾ ಇದೆ. ಕೆಲವೊಂದಿಷ್ಟು ಸಮುದಾಯಗಳು ತಮ್ಮ ಸಮುದಾಯದ ಸಂಖ್ಯೆಗಳನ್ನ ತಿಳಿಯತಕ್ಕಂಥ ವಿಚಾರ ಕುರಿತಂತೆ ಕಾತುರವಾಗಿದ್ದಾವೆ. ಹಾಗಾಗಿ ತಾವು ಮೊದಲು ಕುಟುಂಬ ಸದಸ್ಯರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿ ಆ ಫಾರ್ಮೆಟ್ ನಲ್ಲಿ ತಮ್ಮ ಪ್ರಶ್ನೆಗಳಿರ್ಲಿ ಅಂತಕ್ಕಂಥ ಆದೇಶವನ್ನು ಕೂಡ ತಮ್ಮನ್ನ ಸಮೀಕ್ಷೆ ಮಾಡಕ್ ಬಂದಂತ ಅಧಿಕಾರಿಗಳಿಗೂ ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ದಾರೆ. ಹಾಗಾಗಿ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಕೊಡೋದು ಬೇಡ, ಕೆಲವೊಂದಿಷ್ಟು ಪ್ರಶ್ನೆಗಳಿಗಷ್ಟೇ. ಅಂದ್ರೆ ಜನರಿಗೆ ಇಷ್ಟೊಂದು ಪೇಷನ್ಸ್ ಇಲ್ಲ, ಜನ ಬಿಸಿ ಇರ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ಹೇಳೋದ್ರ ಮುಖಾಂತರ ತ್ವರಿತಗತಿಯಲ್ಲಿ ಆಗ್ಲಿ ಅಂತಕ್ಕಂಥ ಸಂದೇಶವನ್ನು ಕೂಡ ತಮ್ಮನ್ನ ಭೇಟಿಯಾದಂತ ಸಮೀಕ್ಷಾಧಿಕಾರಿಗಳಿಗೆ ಈಗ ಹೇಳಿರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.